ಅಂದ್ರಂತೆ ರಾಯರು ನನ್ನ ಪಕ್ಕದಲ್ಲೇ. ಯಾಕಿರಬೇಕು ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ. ನಾವು ಪ್ರದಕ್ಷಿಣೆ ಮಾಡುವಾಗ ರಾಯರಲ್ಲಿ ಮಂತ್ರಾಲಯದಲ್ಲಿ ರಾಯರ ಜೊತೆಗೇನೆ ವಾದೀಂದ್ರರಿಗೂ ಮಾಡ್ತೀವಿ. ನಾವು ಯಾಕೆ ಮಾಡ್ತೇವೆ ಅಂದ್ರೆ ರಾಯರು ಹೇಳಿದ್ದಾರಂತೆ, ಯಾರ್ಯಾರು ರಾಯರ ಸೇವೆ ಅಂತ ಮಾಡ್ಲಿಕ್ಕೆ ಹೋಗ್ತಾರೋ ಅವರೆಲ್ಲರ ಸೇವೆಯನ್ನ ಕೌಂಟ್ ಮಾಡ್ಕೊಳ್ಳೋದು, ಎಷ್ಟು ಪ್ರದಕ್ಷಿಣೆ ಮಾಡಿದ್ರು, ಎಷ್ಟು ನಮಸ್ಕಾರ ಹಾಕಿದ್ರು, ಇದನ್ನೆಲ್ಲ ನೋಡ್ಕೊಳ್ಳೋ ವ್ಯವಸ್ಥೆ ವಾದೀಂದ್ರ ತೀರ್ಥರದಂತೆ. ಅದನ್ನು ನೋಡ್ಕೊಳ್ತಾರಂತ ಅವ್ರು, ಯಾವಾಗಲೂ ನೋಡ್ತಿರ್ತಾರೆ. ಯಾರೋ ಒಬ್ರು ಸೇವೆ ಮಾಡಿದ್ರಂತೆ. ಹೀಗೆ ಅವರು ಸೇವೆಯನ್ನು ಮಾಡಿದಾಗ ಅವರು 11 ದಿವಸ ಸೇವೆ ಮಾಡಿದ್ರು. ಅವ್ರು ಏನೋ ಅಂದ್ಕೊಂಡಿದ್ರು ರಾಯರಲ್ಲಿ, ಅಂದ್ಕೊಂಡ್ರೆ ಅದು ಆಗಲೇ ಇಲ್ಲ, ಕೈ ಕೆಲಸವೇ ಕೂಡಲಿಲ್ಲ ಅಂತೆ, ಆಗಲಿಲ್ಲ, ಅಂದ್ಕೊಂಡಿದ್ದಾಗಲಿಲ್ಲ. ಸಿಟ್ಟು ಬಂತು, ಅದಕ್ಕೆ ತಿರುಪತಿಗೆ ಹೋದ್ರಂತೆ. ತಿರುಪತಿಗೆ ಹೋಗಿ ಅಲ್ಲೊಂದು ಪತ್ರ ಬರೆದ್ರಂತೆ, ನಿಮ್ಮ ಶಿಷ್ಯರು ನಿಮ್ಮ ಭಕ್ತರು ರಾಯರ ಸೇವೆ ಮಾಡಿದರೆ ಅನುಗ್ರಹ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಾರೆ, ನಾನು ಸೇವೆ ಮಾಡಿದರೆ ನನಗೆ ಅನುಗ್ರಹ ಮಾಡಿಲ್ಲ, ನಿಮ್ಮ ಭಕ್ತನಿಗೆ ಸ್ವಲ್ಪ ಹೇಳ್ರಿ ಅಂತ ಒಂದು ಪತ್ರ ಬರೆದು ಹುಂಡಿಗೆ ಹಾಕಿದ್ರಂತೆ. ಆವತ್ತಿನ ದಿವಸ ರಾತ್ರಿ ತಿರುಪತಿಯಲ್ಲಿ ಶ್ರೀನಿವಾಸ ದೇವರೇನೆ ಆ ವ್ಯಕ್ತಿಯ ಕನಸಲ್ಲಿ ಬಂದ್ರಂತೆ. ಅವನ ಕನಸಲ್ಲಿ ಬಂದು ಕೇಳಿದ್ರಂತೆ, ಯಾಕೆ ಹೀಗೆ ಮಾಡಿದ್ದೆ? ಅಲ್ಲ, ಮತ್ತೆ ಸೇವೆ ಮಾಡಿದ್ರೆ ನನಗೆ ವರವೇ ಕೊಟ್ಟಿಲ್ಲ ರಾಯರು. ರಾಯರನ್ನೇ ಕರೆಸಿದ್ರಂತೆ, ಕನಸಲ್ಲೇ ರಾಯರು ಕರೆಸಿದ್ರಂತೆ ಶ್ರೀನಿವಾಸ ದೇವರು, ಬನ್ನಿ ರಾಯರೇ ಅಂತ. ರಾಯರು ಬಂದ್ರಂತೆ, ಯಾಕೆ ಇವನಿಗೆ ಅನುಗ್ರಹ ಮಾಡಿಲ್ಲ ನೀವು ಅಂತ ಕೇಳಿದ್ರಂತೆ. ಅದಕ್ಕೆ ಇಲ್ಲ ಸ್ವಾಮಿ, ನನಗೆ ಸೇವೆ ಮಾಡಿದ್ರೆ ಅನುಗ್ರಹ ಮಾಡ್ತೀನಿ ಅಂದ್ರಂತೆ. ಸೇವೆ ಮಾಡಿದಾನಲ್ಲ, ಅದಕ್ಕೆ ಇಲ್ಲ ಸ್ವಾಮಿ, ಸೇವೆ ಮಾಡಿದ್ರೆ ಲಿಸ್ಟಲ್ಲಿ ಬರೆದುಕೊಂಡಿರ್ತಾರೆ ವಾದೀಂದ್ರ ತೀರ್ಥರು, ಅವ್ರನ್ನ ಕರೀಬೇಕಾದ್ರೆ ವಾದೀಂದ್ರ ತೀರ್ಥರು ಬಂದ್ರಂತೆ. ವಾದೀಂದ್ರ ತೀರ್ಥರನ್ನು ಕೇಳಿದ್ರಂತೆ, ನೋಡಿ ಏನಾದರೂ ಸೇವೆ ಮಾಡಿದ್ದ, ನೀವು ಹೆಸರಿದೆಯಾ ನೋಡಿ ಅಂದ್ರಂತೆ. ಎಲ್ಲಿ ನೋಡಿದ್ರು ಕೂಡ ಆ ಪುಸ್ತಕದಲ್ಲಿ ಎಲ್ಲೂ ಅವನ ಹೆಸರೇ ಇರಲಿಲ್ಲ ಅಂತ, ಹೆಸರೇ ಇಲ್ಲ. ಅದಕ್ಕೆ ವಾದೀಂದ್ರ ತೀರ್ಥರಿಗೆ ಕೇಳಿದ್ರಂತೆ, ಸೇವೆ ಮಾಡಿದ್ದಾನೋ ಇಲ್ಲೋ? ಮಾಡಿದ್ದಾನೆ, ಹೌದು, ಮತ್ತೆ ಯಾಕೆ ಹೆಸರು ಬರಲಿಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರಂತೆ, ಎಲ್ಲಾ ಸೇವೆ ಆದ ನಂತರ ವಾದೀಂದ್ರ ತೀರ್ಥರಿಗೆ ಒಪ್ಪಿಸಿ ಹೋಗ್ಬೇಕಂತೆ, ಆ ಕೆಲಸ ಅವನು ಮಾಡಿಲ್ಲ ಅಂದ್ರಂತೆ. ವಾದೀಂದ್ರ ತೀರ್ಥರಿಗೆ ಒಪ್ಪಿಸ್ಬೇಕಂತೆ, ಸ್ವಾಮಿ ನಾನು ಇಷ್ಟು ಸೇವೆ ಮಾಡಿದ್ದೇನೆ, ರಾಯರಿಗೆ ತಿಳಿಸಿಬಿಡಿ, ನನಗೆ ಅನುಗ್ರಹ ಮಾಡ್ಲಿಕ್ಕೆ ಹೇಳ್ರಿ ಅನ್ನಬೇಕಂತೆ. ಅವರಿಗೆ ಅದನ್ನು ಹೇಳಿ ಬಂದಿರಲಿಲ್ಲ, ಆದ್ರಿಂದಾಗಿ ಹಾಗಾಯ್ತಂತೆ. ಆಮೇಲೆ ಪುನಃ ವಾದೀಂದ್ರರಿಗೆ ಹೇಳಿದ್ರಿಂದ ಮತ್ತೆ ರಾಯರ ಅನುಗ್ರಹ ಮಾಡಿದ್ರು ಅಂತ ಹೇಳ್ತಾರೆ. ಹೀಗೆ ವಾದೀಂದ್ರ ತೀರ್ಥರು ಈ ರೀತಿ ಅನುಗ್ರಹ ಮಾಡ್ತಾರೆ. ಎಷ್ಟು ಅನುಗ್ರಹ ಅಂದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ದೇವಲೋಕಕ್ಕೆ ಆಗಬೇಕಾದ್ರೆ ಒಂದೇ ಕಲ್ಪವೃಕ್ಷ, ದೇವಲೋಕಕ್ಕಿರುವ ಕಲ್ಪವೃಕ್ಷ ಒಂದು, ಆದ್ರೆ ಭೂಲೋಕಕ್ಕಿರುವಂತಹ ಕಲ್ಪವೃಕ್ಷ 2 ಕಲ್ಪವೃಕ್ಷ ಇದೆ ಅಂತ. ಯಾವುದು ಅಂದ್ರೆ ರಾಯರ 2 ಪಾದಗಳೇ 2 ಕಲ್ಪವೃಕ್ಷ ಅಂತ ಹೇಳ್ತಾರೆ. ಕಲನ ಕಲ್ಪಪಾದಪವು ಅಂತ 2 ಪಾದಗಳೇ 2 ಕಲ್ಪವೃಕ್ಷ. ಕೇಳಿದ್ದನ್ನು ಕೊಡ್ತಾರಂತೆ ರಾಯರು. ಆದ್ರಿಂದಲೇನೆ ಮೇಲೆ ಇರುವಂತಹ ಇಂದ್ರನಿಗೂ ಕೂಡ ಸಮಸ್ಯೆ ಆಗಿತ್ತು ಅಂತ, ಕೇಳಿದ ವರಗಳನ್ನೆಲ್ಲ ರಾಯರು ಕೊಡ್ತಿದ್ದಾರೆ ಅಂತ ಅಷ್ಟು ಅದ್ಭುತವಾಗಿ ರಾಯರು ಒಲಿತಾರಂತೆ.